ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನನ್ನ ಛಾಯ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ಈಗ ನೀವೇನಾದರೂ NEP ಫಸ್ಟ್ ಇಯರಲ್ಲಿ BSc ಓದ್ತಾ ಇದ್ದರೆ ನಿಮಗೇನಾದರೂ ಕೆಮಿಸ್ಟ್ರಿನ ಒನ್ ಆಫ್ ದಿ DSc ಸಬ್ಜೆಕ್ಟ್ಸ್ ಆಗಿ ತೊಗೊಂಡಿದ್ದರೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ 4 ಯೂನಿಟ್ಸ್ ಇದೆ. ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಆ್ಯಂಡ್ ಯೂನಿಟ್ 4 ಅಂತ. ಯೂನಿಟ್ 2 ಏನಿದೆಯಲ್ಲ ಅದು ಕ್ವಾಂಟಮ್ ಮೆಕ್ಯಾನಿಕ್ಸು. ಅದರದ್ದು ವೀಡಿಯೋಸ್ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 7 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇದು 8ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಅದೇ ರೀತಿ ಯೂನಿಟ್ 1 ಏನಿದೆಯಲ್ಲ ಅದು ಅನಾಲಿಟಿಕಲ್ ಕೆಮಿಸ್ಟ್ರಿ ಇದೆ. ಯೂನಿಟ್ 3 ಏನಿದೆಯಲ್ಲ ಅದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಯೂನಿಟ್ 4 ಏನಿದೆಯಲ್ಲ ಅದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಈ 3 ಯೂನಿಟ್ ಫುಲ್ ಕಂಪ್ಲೀಟ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನೆಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ಕೆಂಚಾಯ DSc 1 ಕೆಮಿಸ್ಟ್ರಿ ಫಸ್ಟ್ ಸೆಮ್ ಅಂತ ಕೊಟ್ಟರೆ ಎಲ್ಲ ಇನ್ಫಾರ್ಮೇಷನ್ಸು ನಿಮಗೆ ಬರ್ತಾ ಹೋಗುತ್ತೆ. ಮೋರ್ ದ್ಯಾನ್ 75 to 80 ವೀಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಇದು 7ನೇ ವಿಡಿಯೋ ಏಳು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು 8ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ನಾನು ಆ್ಯಂಗ್ಯುಲರ್ ಆ್ಯಂಡ್ ರೇಡಿಯಲ್ ವೇವ್ ಫಂಕ್ಷನ್ಸ್, ರೇಡಿಯಲ್ ಆ್ಯಂಡ್ ಆ್ಯಂಗ್ಯುಲರ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್, ರೇಡಿಯಲ್ ಆ್ಯಂಗ್ಯುಲರ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕರ್ವ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂದರೆ ಏನು ಅಂತಂದರೆ ಇನ್ ಟರ್ಮ್ಸ್ ಆಫ್ ಸಬ್ ಅಟಾಮಿಕ್ ಪಾರ್ಟಿಕಲ್ದು ಇನ್ಫಾರ್ಮೇಷನ್, ಇನ್ ಟರ್ಮ್ಸ್ ಆಫ್ ಎನರ್ಜಿ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಆ್ಯಂಗ್ಯುಲರ್ ಮೊಮೆಂಟಮ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಪೊಸಿಷನ್ ಇರ್ಬೋದು, ಇನ್ ಟರ್ಮ್ಸ್ ಆಫ್ ಟೈಮ್ ಇರ್ಬೋದು, ಅದರದ್ದೆಲ್ಲ ಇನ್ಫಾರ್ಮೇಷನ್ ಹೇಳುತ್ತಲ್ಲ ಅದಕ್ಕೆ ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ನಾವು 2 ಪ್ಯಾರಾಮೀಟರ್ಸ್ನ ಕನ್ಸಿಡರ್ ಮಾಡ್ಕೊಳ್ತೀವಿ. ಅದಕ್ಕೆ ವೇವ್ ಫಂಕ್ಷನ್ ಅಂತ ಹೇಳ್ತಾರೆ. ವೇವ್ ಫಂಕ್ಷನ್ ಏನು ಹೇಳ್ತಾ ಇದ್ದಾರೆ, ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎನ್ ಎಲೆಕ್ಟ್ರಾನ್ ಇನ್ ದಿ ಗಿವನ್ ಸೆಟ್ ಆಫ್ ಇನ್ಫಾರ್ಮೇಷನ್ಸ್ ಅಂತ ಹೇಳುತ್ತೆ. ಅದರಲ್ಲಿ 2 ಥರ ವೇವ್ ಫಂಕ್ಷನ್ ಇದೆ. ಒಂದಕ್ಕೆ ರೇಡಿಯಲ್ ವೇವ್ ಫಂಕ್ಷನ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಆ್ಯಂಗ್ಯುಲರ್ ವೇವ್ ಫಂಕ್ಷನ್ ಅಂತ ಕರಿತೀವಿ. ರೇಡಿಯಲ್ ವೇವ್ ಫಂಕ್ಷನ್ ಈಸ್ ಗಿವನ್ ಬೈ ದಿ ಆಟಮ್ ಡಿಪೆಂಡ್ಸ್ ಓನ್ಲಿ ಆನ್ ದಿ ಡಿಸ್ಟೆನ್ಸ್ ಫ್ರಮ್ ದಿ ನ್ಯೂಕ್ಲಿಯಸ್ಸಿಂದ ಎಷ್ಟು ಡಿಸ್ಟೆನ್ಸಲ್ಲಿ ಇದೆ ನಿಮ್ಮದು ಎಲೆಕ್ಟ್ರಾನ್ ಅಂತ ಹೇಳುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ರೇಡಿಯಲ್ ವೇವ್ ಫಂಕ್ಷನ್ ಅಂತ ಕರಿತೀವಿ. ವೇವ್ ಫಂಕ್ಷನ್ ಅಂದರೆ ಏನು ಹೇಳುತ್ತೆ ಅಂದರೆ ಇಟ್ಸ್ ಅ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎನ್ ಎಲೆಕ್ಟ್ರಾನ್. ರೇಡಿಯಲ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್, ಎಷ್ಟು ಡಿಸ್ಟೆನ್ಸಲ್ಲಿ ನಿಮ್ಮದು ಎಲೆಕ್ಟ್ರಾನು ನ್ಯೂಕ್ಲಿಯಸ್ಸಿಂದ ಹವೆ ಇದೆ ಅದ್ರ ಮೇಲೆ ನಮಗೆ ಹೇಳುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಆ ಪ್ರಾಬಬಿಲಿಟಿ ಹೇಳುತ್ತಲ್ಲ ಅದಕ್ಕೆ ರೇಡಿಯಲ್ ವೇವ್ ಫಂಕ್ಷನ್ ಅಂತ ಕರಿತೀವಿ. ಇನ್ನೊಂದಿದೆ ಆ್ಯಂಗ್ಯುಲರ್ ವೇವ್ ಫಂಕ್ಷನ್. ಇಟ್ ಡಿಪೆಂಡ್ಸ್ ಅಪಾನ್ ದಿ ಡೈರೆಕ್ಷನ್. ಯು ನೋ ದಟ್ ಇಟ್ ಓರಿಯೆಂಟೆಡ್ ಇನ್ 3 different ಡೈರೆಕ್ಷನ್, X axis, Y axis and Z axis, and in effect describes the shape of an orbital. ಸೊ ನಿಮಗೆ ವೇವ್ ಫಂಕ್ಷನ್ ಏನು ರೇಡಿಯಲ್ ವೇವ್ ಫಂಕ್ಷನ್ ಹೇಳುತ್ತೆ ಅಂದರೆ ಹೌ ಮಚ್ ಡಿಸ್ಟೆನ್ಸ್ ಇಟ್ ಈಸ್ ಅವೇ ದಟ್ ಎಲೆಕ್ಟ್ರಾನ್ ಇಸ್ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎನ್ ಎಲೆಕ್ಟ್ರಾನ್ ಇನ್ ಅನ್ ಆಟಮ್ ಟು ವಾಟ್ ಡಿಸ್ಟೆನ್ಸ್ ಅಂತ ಹೇಳುತ್ತಲ್ಲ ಅದಕ್ಕೆ ರೇಡಿಯಂಟ್, ಇನ್ ವಾಟ್ ಡೈರೆಕ್ಷನ್ ಅಂತ ಹೇಳುತ್ತಲ್ಲ ಅದಕ್ಕೆ ಆ್ಯಂಗ್ಯುಲರ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ದ ರೇಡಿಯಲ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಅಂತ ಏನು ಹೇಳ್ತೀವಲ್ಲ ಅದು ಏನು ಅಂತಂದರೆ ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳುತ್ತಲ್ಲ ಆ ಫಂಕ್ಷನ್ನು. ಇಟ್ಸ್ ಎ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಟು ಫೈಂಡ್ ದಿ ಸೆಂಟರ್ ಆಫ್ ದಿ ಪಾರ್ಟಿಕಲ್ ಇನ್ ಎ ಗಿವನ್ ಪೊಸಿಷನ್ ಅಟ್ ಎ ರೇಡಿಯಲ್ ಡಿಸ್ಟೆನ್ಸ್ ಆಫ್ r ಫ್ರಮ್ ದಿ ಸೆಂಟರ್ ಆಫ್ ರೆಫರೆನ್ಸ್ ಸ್ಪಿಯರ್. ಈಗ ನಾವು ಯಾವುದೋ ಒಂದು ಸೆಂಟರ್ ಆಫ್ ರೆಫರೆನ್ಸ್ ಸ್ಪಿಯರ್ನ ತೊಗೊಳ್ತೀವಿ, ಅದನ್ನು R ಅಂತ ತೊಗೊಳ್ತೀವಿ. ಅಲ್ಲಿ ಹೌ ಮಚ್ ಡಿಸ್ಟೆನ್ಸ್ ಇಟ್ ಈಸ್ ಅವೇ ಫ್ರಮ್ ದಿ ಸೆಂಟರ್, ಅವೇ ಫ್ರಮ್ ದಿ ನ್ಯೂಕ್ಲಿಯಸ್ ಅದು ಹೇಳುತ್ತಲ್ಲ ಅದಕ್ಕೆ ನಾವು ರೇಡಿಯಲ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಅಂತ ಹೇಳ್ತೀವಿ. ರೇಡಿಯಲ್ ವೇವ್ ಫಂಕ್ಷನ್ gives distribution of an electron as a function of a distance r from the nucleus. The radial wave function is independent of the angle theta and psi. This depends upon 2 parameters, 2 quantum number. One is a principal quantum number, other one is the azimuthal number. ಆಲ್ರೆಡಿ ಕ್ವಾಂಟಮ್ ನಂಬರ್ಸ್ ಬಗ್ಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿದ್ರೆ ಡೀಟೇಲ್ ಆಗಿ ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ರೇಡಿಯಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕರ್ವ್ ಅಂತ ಇನ್ನೊಂದು ಟರ್ಮ್ ಯೂಸ್ ಮಾಡ್ತೀವಿ. ಇಲ್ಲಿ ಕರ್ವ್ ಬರ್ತಾ ಹೋಗುತ್ತೆ. ಇಟ್ ಗೋಯಿಂಗ್ ಟು ಗಿವ್ ಅಸ್ ದಿ information about the probability of finding an electron varies with its radial distance from the nucleus without any reference to its direction from the nucleus. ಸೊ ನಮಗೆ ಇದು ರೇಡಿಯಲ್ ಏನು ಹೇಳುತ್ತೆ ಅಂದರೆ ಇಟ್ಸ್ ಅ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎನ್ ಎಲೆಕ್ಟ್ರಾನ್ ವಿತ್ ಅ ಸರ್ಟನ್ ಡಿಸ್ಟೆನ್ಸ್ ಅಂತ ಹೇಳುತ್ತೆ. ಸೊ ಇಟ್ ಇಸ್ ಇಂಡಿಪೆಂಡೆಂಟ್ ಆನ್ ದಿ ಡೈರೆಕ್ಷನ್, ಯಾವ ಡೈರೆಕ್ಷನ್ ಅಂತಿಲ್ಲ, ಬಟ್ ಇಟ್ ಗೋಯಿಂಗ್ ಟು ಗಿವ್ ಅಸ್ ದಿ ಇನ್ಫಾರ್ಮೇಷನ್ ಅಬೌಟ್ ದಿ ಡಿಸ್ಟೆನ್ಸ್. ಇಫ್ ಇಟ್ ಈಸ್ 1s ಇತ್ತು ಅಂದರೆ 0 ನೋಡ್ ಇರುತ್ತೆ, 2s ಇತ್ತು ಅಂದರೆ 1 ನೋಡ್ ಇರುತ್ತೆ, ಅದೇ ಥರ 2p ಇತ್ತು ಅಂದರೆ 1 ನೋಡ್ ಇರುತ್ತೆ, 3s ಇತ್ತು ಅಂದರೆ 2 ನೋಡ್ ಬರುತ್ತೆ, 3p ಇತ್ತು ಅಂತಂದರೆ 2 ನೋಡ್ ಬರುತ್ತೆ. ಸೊ ಇಟ್ ಗೋಯಿಂಗ್ ಟು ಗಿವ್ ಅಸ್ ದಿ ಐಡಿಯಾ ಅಬೌಟ್ ದ ಎಲೆಕ್ಟ್ರಾನ್ ಫ್ರಮ್ ವಿಚ್ ಡಿಸ್ಟೆನ್ಸ್ ಫ್ರಮ್ ದಿ ನ್ಯೂಕ್ಲಿಯಸ್ ಇದ್ರ ಬಗ್ಗೆ ಹೇಳ್ತಾ ಹೋಗುತ್ತೆ. ಆ ಥರ ಆ್ಯಂಗ್ಯುಲರ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ತೊಗೊಂಡ್ರೆ ಇಟ್ ಗೋಯಿಂಗ್ ಟು ಗಿವ್ ಅಸ್ ದಿ ಶೇಪ್ ಆಫ್ ಎನ್ ಆರ್ಬಿಟಲ್.
are the number of lobes in an orbital. The angular distribution function depends only on the quantum numbers L and M, where L is the azimuthal quantum number, M is the magnetic quantum number. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇಟ್ ಇಸ್ ಇಂಡಿಪೆಂಡೆಂಟ್ ಆನ್ ದಿ ಆ್ಯಂಗಲ್ ಮೇಲೆ ಡಿಪೆಂಡೆಂಟ್ ಆಗಲ್ಲ. ಸಾರಿ, ಇಟ್ ಡಿಪೆಂಡ್ಸ್ ಅಪಾನ್ ದಿ ಆ್ಯಂಗಲ್, ಬಟ್ ಇಟ್ ಡಿಪೆಂಡ್ಸ್ ಅಪಾನ್ ದಿ ಆ್ಯಂಗಲ್ ಯಾವ ಡೈರೆಕ್ಷನಲ್ಲಿ ಇದೆ ಅನ್ನೋದ್ರ ಮೇಲೆ ಇದಾಗುತ್ತೆ. ನಿಮಗೆ ರೇಡಿಯಲ್ ತೊಗೊಂಡ್ರೆ ರೇಡಿಯಲ್ ವಿತ್ ರೆಸ್ಪೆಕ್ಟ್ ಟು ಡಿಸ್ಟೆನ್ಸ್ ಆಗುತ್ತೆ. ಆ್ಯಂಗ್ಯುಲರ್ ತೊಗೊಂಡ್ರೆ ವಿತ್ ರೆಸ್ಪೆಕ್ಟ್ ಟು ಕೋಆರ್ಡಿನೇಟ್ಸ್ XYZ ಇದರಲ್ಲಿ ಆಗ್ತಾ ಹೋಗುತ್ತೆ. Angular probability distribution curve ಏನು ಹೇಳುತ್ತೆ ಅಂದರೆ, these curves show how the probability of finding an electron varies with its distance from the nucleus without reference to the distance from the nucleus. ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಇಂಪಾರ್ಟೆಂಟ್ ಅಲ್ಲ, ಇನ್ ವಾಟ್ ಡೈರೆಕ್ಷನ್ ಇಟ್ ಇಸ್ ಮೂವಿಂಗ್ ಅಂತ ಹೇಳುತ್ತಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಆ್ಯಂಗ್ಯುಲರ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕರ್ವ್ ಅಂತ ಕರಿತೀವಿ. ಇದು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ಇಟ್ ಗೋಯಿಂಗ್ ಟು ಗಿವ್ ಅಸ್ ದಿ ಶೇಪ್, ದ 2-dimensional ಗ್ರಾಫ್ which is the square of the theta, dependent part of the function plotted against the theta of the given value of L and M. ಆವಾಗ ನನಗೆ ಆ್ಯಂಗ್ಯುಲರ್ ಪ್ರಾಬಬಿಲಿಟಿ ವೇವ್ಸು ಬರ್ತಾ ಹೋಗುತ್ತೆ. ಈ ರೀತಿಯಾಗಿ ನಮಗೆ ಎರಡು ರೀತಿ ಪ್ರಾಬಬಿಲಿಟಿ ಕರ್ವ್ ಇದೆ. ಒಂದಕ್ಕೆ ರೇಡಿಯಲ್ ಪ್ರಾಬಬಿಲಿಟಿ ಕರ್ವ್ ಅಂತ ಹೇಳ್ತೀವಿ, ವಿಚ್ ಗೋಯಿಂಗ್ ಟು ಗಿವ್ ಅಸ್ ದಿ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದಿ ಎಲೆಕ್ಟ್ರಾನ್ ವಿತ್ ರೆಸ್ಪೆಕ್ಟ್ ಟು ದಿ ಡಿಸ್ಟೆನ್ಸ್ ಹೇಳುತ್ತೆ. ಇನ್ನೊಂದು ಒಂದು ಆ್ಯಂಗ್ಯುಲರ್ ಇದೆ, ಒಂದು ರೇಡಿಯಲ್ ಇದೆ, ಇನ್ನೊಂದು ಆ್ಯಂಗ್ಯುಲರ್ ಏನುತ್ತೆ ವಿತ್ ರೆಸ್ಪೆಕ್ಟ್ ಟು ದಿ ಕೋಆರ್ಡಿನೇಟ್. ಇಟ್ ಗೋಯಿಂಗ್ ಟು ಗಿವ್ ಅಸ್ ದಿ ಐಡಿಯಾ ಅಬೌಟ್ ದಿ ಶೇಪ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.